ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ನಿಮಗೊಂದು ಅಪಾಯಕಾರಿ ಅಷ್ಟೇ ಭಯಾನಕವಾದ ಮಾಫಿಯಾದೊಳಗೆ ಕರ್ಕೊಂಡು ಹೋಗ್ತೀನಿ. ಆ ಮಾಫಿಯಾ ಕೊರೋನಾಕ್ಕಿಂತಲೂ ಭೀಕರ, ಭಯಾನಕ. ಹಾಗಾದರೆ ಆ ಮಾಫಿಯಾ ಯಾವುದು ಅಂತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ವಿಜಯ್ ಟೈಮ್ಸ್ ಚಾನಲನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನಮ್ಮ ವಿಜಯ್ ಟೈಮ್ಸ್ನ ಆ್ಯಪ್ ಫ್ರೀಯಾಗಿ ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಮೊಬೈಲಲ್ಲೇ ನೀವು ನಮ್ಮ ಸ್ಟೋರಿಗಳನ್ನೆಲ್ಲ ನೋಡ್ಕೋಬೋದು. ಅಲ್ಲದೆ ನಮ್ಮ ವೆಬ್ಸೈಟ್ www.vijaytimes.comಗೆ ಕೂಡ ವಿಸಿಟ್ ಮಾಡ್ಬೋದು. ಕ್ಷಣ ಕ್ಷಣದ ಸುದ್ದಿಯನ್ನು ನೋಡ್ತಾ ಇರ್ಬೋದು. ಬದಲಾವಣೆಯ ಹಾದಿಗಾಗಿ ವಿಜಯ್ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಕೊಡಿ. ಇದು ಅಂತಿಂತ ಮಾಫಿಯಾ ಅಲ್ಲ, ಅತ್ಯಂತ ಅಪಾಯಕಾರಿ ಮಾಫಿಯಾ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪತ್ನಿ ಕ್ಷೇತ್ರದಲ್ಲಿ ನಡೀತಿದೆ ಭಯಾನಕ ದಂಧೆ. ಏಡ್ಸ್, ಕ್ಯಾನ್ಸರ್ ಪೇಷಂಟ್ ಪೈಪ್ ಮತ್ತೆ ನಾವು ಉಣ್ಣೋ ತಟ್ಟೆಯಾಗಿ ಪರಿವರ್ತನೆ ಆಗುತ್ತೆ. ಯಾರು ನಡೆಸ್ತಾ ಇರೋದಿಲ್ಲಿ? ರಹಮತುಲ್ಲಾ ಅಂತನಾ? ಈ ಬೋರ್ಡೇ ಸೂಚಿಸುತ್ತೆ ಈ ಮಾಫಿಯಾ ಎಷ್ಟು ಭಯಾನಕ, ಅಪಾಯಕಾರಿ ಅಂತ. ಸ್ನೇಹಿತರೆ, ನಾನಿವತ್ತು ಒಂದು ಭಯಾನಕ ಮಾಫಿಯಾದೊಳಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈ ಮಾಫಿಯಾ ನಿಜವಾಗ್ಲೂ ಕೂಡ ನಮ್ಮ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದೆ. ನಮ್ಮ ಜನರ ಹಣದ ದುರಾಸೆಗೆ ಯಾವ ರೀತಿ ವೈದ್ಯಕೀಯ ಲೋಕದಲ್ಲಿ ಈ ಮಾಫಿಯಾಗಳು ನಡೀತಾ ಇವೆ, ನಮ್ಮ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ಯಾವ ರೀತಿ ಕೊರೋನಾಕ್ಕಿಂತಲೂ ಭಯಾನಕವಾದ ರೋಗವನ್ನು ನಮ್ಮ ಜನರಿಗೆ ಹಂಚಲು ಈ ಮಾಫಿಯಾ ಸಂಚು ಹೂಡ್ತಿದೆ ಅನ್ನೋದರ ವಿಸ್ತೃತ ವರದಿಯನ್ನು ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಕೊರೋನಾಕ್ಕಿಂತ ಭಯಾನಕ ಈ ಮಾಫಿಯಾ. ಸ್ನೇಹಿತರೆ, ನಮಗೆಲ್ಲ ಗೊತ್ತೇ ಇದೆ, ಈ ನಾನಾ ಕಾಯಿಲೆಗಳು, ರೋಗಗಳು ನಮ್ಮನ್ನು ಕಾಡಿಸ್ತಿವೆ, ಪೀಡಿಸ್ತಿವೆ. ಅದು ಕೊರೋನಾ ಬಂದ ಮೇಲೆ ಜನರೆಲ್ಲರೂ ಕೂಡ ಭಯಭೀತರಾಗಿ ಜೀವನವೇ ಬರ್ಬಾದಾಗಿ ಹೋಗಿದೆ. ಆದರೆ ಈ ಆಸ್ಪತ್ರೆಗಳು ಕೂಡ ಈ ಕೊರೋನಾ ಸಂದರ್ಭದಲ್ಲಾಗಲಿ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾಯಿಲೆಗಳ ಭೀತಿ ಹುಟ್ಟಿಸಿ ನಮ್ಮನ್ನು ಸುಲಿಗೆ ಮಾಡುವಂಥದ್ದು, ಬಿಲ್ ಹಾಕಿ ಬಿಲ್ಗೋಲ್ ಮಾಡಿಕೊಂಡು ನಮ್ಮ ಜೀವನವನ್ನು ಮತ್ತಷ್ಟು ಬರ್ಬಾದ್ಗೊಳಿಸ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈಗ ಆಸ್ಪತ್ರೆಗಳ ಒಂದು ಭಯಾನಕ ಮಾಫಿಯಾನ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಅದೇನೆಂದರೆ, ಆಸ್ಪತ್ರೆಗಳ ತ್ಯಾಜ್ಯವನ್ನು ಯಾವ ರೀತಿ ಕಳಪೆಯಾಗಿ ವಿಲೇವಾರಿ ಮಾಡಿ ನಮಗೆ ಇನ್ನಷ್ಟು ರೋಗಗಳನ್ನು ಕೊಟ್ಟು ನಮ್ಮ ಜೀವನವನ್ನು ಇನ್ನಷ್ಟು ಬರ್ಬಾದ್ ಮಾಡಿ, ಬರೀ ನಮ್ಮನ್ನು ಮಾತ್ರ ಅಲ್ಲ, ಪರಿಸರವನ್ನು, ನೀರನ್ನು ಎಲ್ಲವನ್ನು ಹಾಳು ಮಾಡುವಂಥ ಆ ಭಯಾನಕ ಮಾಫಿಯಾ ನಿಮ್ಗೆ ತೋರಿಸಲೇಬೇಕಾಗಿದೆ. ಬನ್ನಿ ನೋಡಿ, ನಾನೀಗೊಂದು ನಿಮ್ಮನ್ನು ಈ ಒಂದು ಏರಿಯಾನ ತೋರಿಸ್ತಿದ್ದೀನಿ. ಇದು ಒಂದು ಸಣ್ಣ ಏರಿಯಾದ ಸ್ಯಾಂಪಲ್ ಅಷ್ಟೇ ತೋರಿಸ್ತಿದ್ದೀನಿ. ಇಂಥ ಒಂದು ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಅತ್ಯಂತ ಅಪಾಯಕಾರಿಯಾಗಿರುವಂಥ ಈ ಬಯೋ ವೇಸ್ಟ್ ಏನಂತೀವಿ, ಬಯೋ ಮೆಡಿಕಲ್ ವೇಸ್ಟ್ ಏನಂತೀವಿ, ಅದನ್ನು ವಿಲೇವಾರಿ ಮಾಡ್ತಾರೆ. ಅದು ಯಾವ ರೀತಿ ವಿಲೇವಾರಿ ಮಾಡ್ತಾರೆ ಅಂದರೆ, ಒಂದು ಚೂರು ಕೂಡ ಇವನು ಸುರಕ್ಷತೆಯನ್ನು ಪಾಲಿಸದೆ, ಒಂದು ಚೂರು ಕೂಡ ಜನರ ಬಗ್ಗೆ ಕಾಳಜಿ ಇಡದೆ, ಪರಿಸರದ ಬಗ್ಗೆ ಕಾಳಜಿ ಇಡದೆ ಇವರು ವೇಸ್ಟ್ ಮಣ್ಣನ್ನು ಈ ರೀತಿ ಹಾಕ್ತಾರೆ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇವೆಲ್ಲ ಇದೆ ನೋಡಿ. ಇವೆಲ್ಲವೂ ಕೂಡ ಇಂಜೆಕ್ಷನ್ಗಳದ್ದು ಮೆಡಿಸಿನ್ ಬಾಟಲ್ಗಳು ನೋಡಿ. ಇವೆಲ್ಲ ಮೆಡಿಸಿನ್ ಬಾಟಲ್ಗಳು. ಎಂತೆಂಥ ಕೆಮಿಕಲ್ಗಳ ಬಾಟಲ್ಗಳನ್ನೆಲ್ಲ ಇಲ್ಲಿ ತಂದು ಹಾಕ್ತಾ ಇರ್ತಾರೆ. ಇವು ನೋಡಿ, ಇಲ್ಲಿ ನಿಮ್ಗೆ ಇನ್ನೊಂದು ತೋರಿಸಿ ನೋಡಿ, ಸಿರಿಂಜ್. ಇವೆಲ್ಲವೂ ಅತ್ಯಂತ ಅಪಾಯಕಾರಿ, ಲ್ಯಾಬಾರೆಟರಿಯಿಂದ ಡೈರೆಕ್ಟಾಗಿ ಬಂದಿರುವಂಥ ಇದುಗಳು ನೋಡಿ. ಇವು ಎಂತೆಂಥ ಕಾಯಿಲೆಯವರು ಯಾವ್ಯಾವ ರೀತಿಯ ರೋಗಿಗಳಿಗೆ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು ಎಲ್ಲವೂ ಮಾಡಿರುವಂಥ ಬಾಟಲ್ಗಳು, ಸಿರಿಂಜ್ಗಳು ನೋಡಿ. ಇವುಗಳನ್ನು ಹೀಗೆ ಓಪನ್ ಆಗಿ ನೋಡಿ, ಇಲ್ಲಿ ನೀವು ಕೆಳಗೆ ನೋಡಿದ್ರೆ ಎಲ್ಲವೂ ಕಟ್ಟಾಗಿ ಬಿದ್ದಿವೆ. ಇವು ಹಾಗಾಗಿ ಇದೇ ರೀತಿ ನೀರಲ್ಲಿ ಹರ್ಕೊಂಡು ಹೋಗುತ್ತೆ, ಮಣ್ಣಲ್ಲಿ ಸೇರುತ್ತೆ. ಇವು ನೋಡಿ, ಇಲ್ಲಿ ಒಂದೊಂದು ಬಾಟಲ್ಗಳನ್ನು ನೋಡಿದಾಗಲೇ ನಮಗೆ ಮೆಥನಾಲ್ ನೋಡಿ, ಎಲ್ಲವೂ ಕೂಡ ಅತ್ಯಂತ ಅಪಾಯಕಾರಿ. ಆಮೇಲೆ ನೋಡಿ, ಇವೆಲ್ಲ ಹೈಲಿ ಫ್ಲೇಮೇಬಲ್ ಫ್ಲೂಯಿಡ್. ಇವೆಲ್ಲವೂ ಕೂಡ ಇಂಥ ಎಷ್ಟೆಷ್ಟು ಬಾಟಲ್ಗಳು ಬೇಕು ನಿಮಗೆ, ಸಿರಿಂಜ್ಗಳು ಬೇಕು. ನೇರವಾಗಿ ನೋಡಿ, ಇಲ್ಲೊಂದಿದೆ. ಎಲ್ಲವೂ ಕೂಡ ಲ್ಯಾಬಾರೆಟರಿಗಳಿಂದ ಬಂದಿರುವಂಥದ್ದು. ಆಮೇಲೆ ನೋಡಿ, ಗ್ಲೌಸ್ಗಳು.
ಗ್ಲೌಸ್ಗಳು, ಆಮೇಲೆ PPE ಕಿಟ್ಗಳು ಎಲ್ಲವೂ ಕೂಡ ಇಲ್ಲೇ ಇವೆ. ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬರುತ್ತೆ, ರಾಜಸ್ಥಾನದಿಂದ ಬರುತ್ತೆ ಲಾರಿಗಳು ಎಲ್ಲ ಅಲ್ಲಿ ಬಂದು ಡಂಪ್ ಮಾಡ್ತಾರೆ. ಡಂಪ್ ಮಾಡ್ಬಿಟ್ಟು ತಿರ್ಗಾ ಏನಾದ್ರು ಇಲ್ಲಿ ತಗೊಂಡು ಹೋಗ್ತಾರೆ. ತಗೊಂಡು ಅಂದ್ರೆ ಮಿಕ್ಕಿದ ಕೆಮಿಕಲ್ಸ್ನೆಲ್ಲ ಇಲ್ಲಿ ಅಲ್ಲ ಇಲ್ಲೇ ಜಮೀನಲ್ಲೇ ಊತಾಕೋದು. ಕಂಡಲ್ಲಿ ಬಿಸಾಡಿದ್ದಾರೆ ಕೊರೋನಾ ತ್ಯಾಜ್ಯ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು, ನಮ್ಮ ವೈದ್ಯರು, ನಮ್ಮ ಆಸ್ಪತ್ರೆಗಳು ಯಾವ ರೀತಿ ನಾಟಕಗಳನ್ನು ಆಡಿದ್ವು, ಜನರ ಹತ್ರ ಹೋಗೋಕ್ಕೆ, ಜನರು ಮುಟ್ಟೋಕ್ಕೆ ಯಾವ ರೀತಿ ನಾಟಕಗಳನ್ನು ಆಡಿ ಭಯಭೀತಗೊಳಿಸಿದ್ರು, ಸುಲಿಗೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಈ ಒಬ್ಬರನ್ನ ಟಚ್ ಮಾಡಿದ್ರೆ ರೋಗ ಬರುತ್ತೆ, ಒಬ್ಬರ ಉಸಿರು ಹೋದರೆ ರೋಗ ಬರುತ್ತೆ, ಒಬ್ಬರ ಬೆವರು ಬಂದರೆ ರೋಗ ಬರುತ್ತೆ ಅಂತ ನಮ್ಮನ್ನೆಲ್ಲ ಭಯಭೀತಗೊಳಿಸಿದ್ರು. ಆದರೆ ನಿಮಗೆ ತೋರಿಸ್ತೀನಿ ಈ ವೈದ್ಯಕೀಯ ಕ್ಷೇತ್ರದವರ ಸೋಗಲಾಡಿತನ ನಾಟಕವನ್ನು. ಇವರು ತ್ಯಾಜ್ಯವನ್ನು ಯಾವನೊಬ್ಬ ಕಂಪನಿಯವನಿಗೆ ಕೊಡ್ತಾರೆ, ಆದರೆ ಆ ಕಂಪನಿಯವನು ಆ ತ್ಯಾಜ್ಯವನ್ನು ಏನು ಮಾಡ್ತಾನೆ ಅನ್ನುವಂಥ ಒಂದು ಸಣ್ಣ ಇದು ಕಾಳಜಿಯೂ ಇಲ್ಲದೆ ಇವರು ಕೊಟ್ಬಿಡ್ತಾರೆ, ಹಣ ಕೊಟ್ಬಿಡ್ತಾರೆ. ಅವನು ತಂದು ಈ ರೀತಿ ಪರಿಸರದಲ್ಲಿ ಪ್ರಕೃತಿಯ ಮೇಲೆ ತಂದು ಬಿಸಾಡ್ತಾನೆ. ಇದನ್ನು ವಿಲೇವಾರಿ ಮಾಡೋರಿಲ್ಲ, ಕೇಳೋರಿಲ್ಲ. ನೋಡಿ ಇಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ಬಂದಂಥ ಪೇಷಂಟ್ಗಳ ಪ್ರತಿ ಬ್ಲಡ್ಡಿಂದ ಹಿಡಿದು ಪ್ರತಿಯೊಂದು ಬಟ್ಟೆಗಳು, ಅದು ಇದು ಎಲ್ಲವೂ ಇಲ್ಲೇ ಇದೆ. ನೋಡಿ ಅಲ್ಲಿ ಬ್ಲಡ್ ಇದೆಲ್ಲ ಹಾಗೆ ಇದೆ ನೋಡಿ, ಅಲ್ಲಿ ಅಲ್ಲಿ ಆ ಕಾಟನಲ್ಲಿ ಗ್ಲೌಸ್ಗಳು, ಮಾಸ್ಕ್ಗಳು ಪ್ರತಿಯೊಂದು ಇಲ್ಲೇ ಇವೆ. ಹಾಗಾದರೆ ಇವರು ಆಸ್ಪತ್ರೆಯಲ್ಲಿ ಮಾತ್ರ ಸ್ವಚ್ಛವಾಗಿ ಇಟ್ಕೊಂಡ್ರೆ ಸಾಕ? ಪರಿಸರದ ಮೇಲೆ, ಇದರ ಸುತ್ತಮುತ್ತಲು ವಾಸಿಸುವಂಥ ಜನರ ಮೇಲೆ, ಕೃಷಿಕರ ಮೇಲೆ, ಕೃಷಿ ಭೂಮಿಯ ಮೇಲೆ ಇದನ್ನೇ ಯಾರು ನೋಡ್ತಾರೆ? ಇದು ಕೊರೋನಾಕ್ಕಿಂತ ಭೀಕರವಾಗಿರುವಂಥದ್ದಲ್ವಾ? ಈ ರೀತಿ ಬಿಸಾಡಿದ್ರೆ ಕೊರೋನಾ ಸ್ಪ್ರೆಡ್ ಆಗಲ್ವಾ? ನೀವು ಅಲ್ಲಿ ಮಾಸ್ಕ್ ಒಂದು ಜಸ್ಟ್ ಮೂಗಿಂದ ಕೆಳಗೆ ಬಂದರೆ ಅದಕ್ಕೆ ಫೈನ್ಗಳನ್ನು ಹಾಕ್ತೀರಾ, ಇದು ಕಾಣಲ್ವಾ? ಈ ರೀತಿ ರಾಶಿ ಮೆಡಿಕಲ್ ವೇಸ್ಟ್ಗಳನ್ನು ತಂದು ಸುರಿದಾಗ ಏನು ಮಾಡ್ತಿದ್ದಾರೆ ಪರಿಸರ ಮಾಲಿನ್ಯ ಮಂಡಳಿಯವರು, ಪರಿಸರ ನಿಯಂತ್ರಣ ಮಂಡಳಿಯವರು? ಇದನ್ನೆಲ್ಲ ನೋಡ್ಕೋಬೇಕು ತಾನೆ. ಅದು ಅತ್ಯಂತ ಅಪಾಯಕಾರಿಯಾಗಿರುವಂಥ, ಕಾನೂನಲ್ಲಿ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂಥ ಬೇಕಾದಂಥ ಈ ಬಯೋ ವೇಸ್ಟನ್ನು ಈ ರೀತಿ ಬಿಸಾಡಿದಾರಂತಂದರೆ ಇದಕ್ಕೆ ಅರ್ಥ ಇಲ್ವೇನ್ರಿ? ಅಂದರೆ ಜನರ ಜೀವದ ಜೊತೆ ಈ ಪ್ರಕೃತಿಯ ಮೇಲೆ ಯಾವ ರೀತಿ ಬೇಕಾದರೂ, ಹೇಗೆ ಬೇಕಾದರೂ ಚೆಲ್ಲಾಟ ಆಡ್ಬೋದು ಅಂತ ತಿಳ್ಕೊಂಡಿದ್ದೀರಾ ನೀವು?